ಸೊ ಯಾವುದೇ ಒಂದು ಮಧ್ಯವರ್ತಿ ಇಲ್ಲದೇ ನಿಮ್ಮ ಫೋನ್ಪೇ ಕ್ಯೂ ಆರ್ ಕೋಡನ್ನು ಹೇಗೆ ಆರ್ಡ್ರ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾವುದಾದ್ರೂ ಒಂದು ಚಿಕ್ಕ ಬಿಸ್ನೆಸ್ ಮಾಡ್ತಾ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಅಂಗಡಿ ಇಟ್ಕೊಂಡಿರ್ಬೋದು, ಅವ್ರಿಗೆಲ್ಲ PVC ಫೋನ್ಪೇ ಕ್ಯೂ ಆರ್ ಕೋಡ್ ನಿಮಗೆ ನೀಡಿದ್ದೇ ಇರುತ್ತೆ. ಸೊ ಅದನ್ನು ಹೇಗೆ ಆರ್ಡ್ರ್ ಮಾಡೋದಂತ ಅಂದರೆ, ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಮಾಡಿ ನಿಮಗೆ ಪ್ಲೇಸ್ಟೋರಲ್ಲಿ ಫೋನ್ಪೇ ಬಿಸ್ನೆಸ್ ಅಂತ. ಸೊ ಫೋನ್ಪೇ ಬಿಸ್ನೆಸ್ ಅಪ್ಲಿಕೇಶನನ್ನು ಫಸ್ಟ್ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ಫೋನ್ಪೇ ಬಿಸ್ನೆಸ್ ಅಂತ ಇಲ್ಲಿ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಎಲ್ಲಾದರೂ ಸ್ಕಿಪ್ ಮಾಡಿದರೆ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗಲ್ಲ. ಸೊ ಈಗ ಕಾಣ್ತಾ ಇರ್ಬೋದು, ಈಗ ಫೋನ್ಪೇ ಬಿಸ್ನೆಸ್ ಅಪ್ಲಿಕೇಶನ್ ಈಗ ಇನ್ಸ್ಟಾಲ್ ಆಗಿದೆ. ಸೊ ಜಸ್ಟ್ ನೀವು ಓಪನ್ ಮಾಡಿ, ನಿಮ್ಮ ಫೋನಲ್ಲಿ ಕೂಡ ಇನ್ಸ್ಟಾಲ್ ಆಗಿರುತ್ತೆ, ಓಪನ್ ಮಾಡಿ. ಸೊ ಇಲ್ಲಿ ಅಲೋ ಒನ್ಸ್ ಅಂತ ಕೊಡಿ. ಇಲ್ಲಿ ಕಾಣ್ತಾ ಇರ್ಬೋದು ಲಾಗಿನ್ ಅಂತ ಕೇಳ್ತಾ ಇದೆ. ಸೊ ಲಾಗಿನ್ ಆಗಬೇಕಾಗುತ್ತೆ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋನ್ ನಂಬರನ್ನು ಇಲ್ಲಿ ಕೇಳುತ್ತೆ. ಸೊ ನಿಮ್ಮ ಒಂದು ಫೋನ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ, ಈ ಮೇಲೆ ಕ್ಲಿಕ್ ಮಾಡಿ. ಸೊ ಒಂದು OTP ಬರುತ್ತೆ, ಆ OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ OTP ಬಂದಿದೆ, ನಾವು OTP ಎಂಟರ್ ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಅಲೋ ಆಕ್ಸಿಸ್ ಮೇಲೆ ಕ್ಲಿಕ್ ಮಾಡಿ, ಅಲೋ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಆಸ್ಕ್ ಆ್ಯಪ್ ನಾಟ್ ಟು ಟ್ರ್ಯಾಕ್ ಅಂತ ಇದೆ. ಸೊ ಅದ್ರ ಮೇಲೆ ಬೇಡ, ಅಲೋ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಈಗ ಫೋನ್ಪೇ ಬಿಸ್ನೆಸ್ ಅಪ್ಲಿಕೇಶನ್ ಓಪನ್ ಆಗಿದೆ ಕಂಪ್ಲೀಟ್ ಆಗಿ. ಇಲ್ಲಿ ಕಾಣ್ತಾ ಇರ್ಬೋದು ಶಾಪ್ ಸರ್ವಿಸ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ವೆಬ್ಸೈಟ್ ಅಂತ ಇದೆ. ಸೊ ಶಾಪ್, ಚಿಕ್ಕ ಪುಟ್ಟ ಶಾಪ್ ಇಟ್ಕೊಂಡಿದ್ರೆ ನೀವು ಶಾಪ್ ಆ್ಯಂಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಆನ್ಲೈನ್ ಬಿಸ್ನೆಸ್ ಆ್ಯಂಡ್ ವೆಬ್ಸೈಟ್ ಅಂತ ಇದೆ. ಸೊ ನೀವು ಆನ್ಲೈನಲ್ಲಿ ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಿದರೆ, ಸೊ ಅಥವಾ ಇನ್ಸ್ಟಾಗ್ರಾಮ್ ಪ್ರಮೋಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ಈ ಥರ ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ, ಸೊ ಮ್ಯಾನೇಜ್ಮೆಂಟಿಗೆ ಕಾಣ್ತಾ ಇರ್ಬೋದು ಇಂಟರ್ನೆಟ್ಟಲ್ಲಿ ಶಾಪಿಂಗ್ ಮಾಡೋದು ಅಥವಾ ಸೇಲಿಂಗ್ ಮಾಡೋದು ಮಾಡ್ತಾರಲ್ಲ, ಸೊ ಆ ಥರ ಬಿಸ್ನೆಸ್ ಏನಾದ್ರು ಮಾಡೋಂಗಿದ್ರೆ ಜಸ್ಟ್ ನೀವು ಆನ್ಲೈನ್ ಬಿಸ್ನೆಸ್ ಆ್ಯಂಡ್ ವೆಬ್ಸೈಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಶಾಪ್ ಆ್ಯಂಡ್ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಆಲ್ಮೋಸ್ಟ್ ನೋಡ್ತಾ ಇರೋಲ್ಲ, ಸೊ ಶಾಪು ಚಿಕ್ಕ ಪುಟ್ಟ ಅಂಗಡಿಗಳು ಇಟ್ಟಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಾಣ್ತಾ ಇರ್ಬೋದು ನೈಬರ್ ಸ್ಟೋರ್ ಡೈಲಿ ನೀಡ್ಸ್ ಅಂತ ಇದೆ. ನೈಬರ್ ಸ್ಟೋರ್ ಆ್ಯಂಡ್ ಡೈಲಿ ನೀಡ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಕಂಟಿನ್ಯೂ ಕೊಡಿ. ಸೊ ಏನೇನು ನಿಮ್ಮ ಅಂಗಡಿಯಲ್ಲಿ ಏನೇನು ಸೇಲ್ ಮಾಡ್ತೀರಾ ಅಂತ ಇಲ್ಲಿ ಕೇಳ್ತಾ ಇದೆ. ಯಾವ್ದಾದ್ರು ಜಸ್ಟ್ ನೀವು ಸೆಲೆಕ್ಟ್ ಮಾಡಿ. ಸೊ ಕಸ್ಟಮರ್ಗೆ ದಿನನಿತ್ಯವಾಗಿ ಏನೇನು ಯೂಸ್ ಮಾಡ್ತಾರೋ ಅದನ್ನು ಸೇಲ್ ಮಾಡೋಂಗಿದ್ರೆ, ಈ ಕಿರಾಣಿ ಅಂಗಡಿ ಅಥವಾ ಜನರಲ್ ಸ್ಟೋರು ಆ ಥರ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕಾಣ್ತಾ ಇರ್ಬೋದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇದ್ದೀರಾ ನೇಮನ್ನು ಹಾಕಿ, ನಿಮ್ಮ ಅಂಗಡಿ ನೇಮನ್ನು. ಹರೀಶ್ ಪ್ರಾವಿಷನ್ ಸ್ಟೋರ್, ನಿಮ್ಮ ಪ್ರಾವಿಷನ್ ಸ್ಟೋರ್ ಏನಾದರೂ ನೇಮ್ ಇದ್ದರೆ ಸೊ ಅದನ್ನು ಟೈಪ್ ಮಾಡಿ ಇಲ್ಲಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಅಪ್ಲೋಡ್ ಆಫ್ ಸ್ಟೋರ್ ಸರ್ವಿಸ್ ಅಂತ ಇದೆ. ನೀವೇನು ಮಾಡ್ಬೇಕಂದ್ರೆ ಕೆಳಗಡೆ ಸೊ ಅಂಗಡಿಯ ಮುಂದೆಗಡೆ ಇರೋ ಒಂದು ಫೋಟೋ ತೊಗೊಳ್ಳಿ ಆ್ಯಂಡ್ ಒಳಗಡೆ ಇರೋವಂಥ ಒಂದು ಫೋಟೋ ತೊಗೊಳ್ಳಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಸ್ಟೋರ್ ಎಕ್ಸ್ಟೀರಿಯರ್ ಐಟಮ್ ಆಫ್ ಯುವರ್ ಸರ್ವಿಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೇಕ್ ಎ ಫೋಟೋ ಅಂತ ಬರ್ತಾಯಿದೆ. ಚೂಸ್ ಫ್ರಮ್ ಗ್ಯಾಲರಿ ಅಂತ ಇದೆ. ಸೊ ನೀವೀಗ ಏನು ಮಾಡ್ಬೇಕಂದ್ರೆ, ಸೊ ನೀವು ಅಂಗಡಿಲಿದ್ದರೆ ಜಸ್ಟ್ ನೀವು ಮುಂದೆ ಬಂದುಬಿಟ್ಟು ಸೊ ಒಂದು ಫೋಟೋನ ತೆಗ್ದು ಹಾಕಬೇಕಾಗುತ್ತೆ ಲೈವ್ ಆಗಿ. ಇಲ್ಲ ಚೂಸ್ ಫ್ರಮ್ ಗ್ಯಾಲರಿ, ನೀವು ಅಕಸ್ಮಾತ್ ಫೋಟೋ ತೆಗೆದಿಟ್ಕೊಂಡಿದ್ರೆ ಚೂಸ್ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ನೀವು ನಾನು ಫೋಟೋ ತೆಗೆದಿಟ್ಕೊಂಡಿದ್ದೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟು ಇಂಟೀರಿಯರ್, ಸೊ ಒಳಗಡೆ ಇರೋ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತು ಚೂಸ್ ಫ್ರಮ್ ಗ್ಯಾಲರಿ. ಸೊ ಕಾಣ್ತಾ ಇರ್ಬೋದು ಇಂಟೀರಿಯರ್ ಫೋಟೋ ತೆಗೆದಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡಿಕೊಂಡೆ. ಸೊ ಆರ್ ಯು ಕರೆಕ್ಟ್ಲಿ ಯೂಸಿಂಗ್ ಎನಿ ಅದರ್ QR ಕೋಡ್ ಆ್ಯಂಡ್ ಅಕ್ಸೆಪ್ಟ್ ಪೇಮೆಂಟ್ ಅಂತ ಇದೆ. ಸೊ ನೀವು ಯಾವುದಾದ್ರೂ QR ಕೋಡ್ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದೆ. ಅಂದರೆ ನೀವು ಫೋನ್ಪೇ ಸ್ಕ್ಯಾನರಲ್ಲಿ ಇದು ಜಸ್ಟ್ ನೀವು ಫೋನ್ಪೇ ಓಪನ್ ಮಾಡಿಬಿಟ್ಟು ಈ ಸ್ಕ್ಯಾನ್ಗೆ ಫೋನ್ಪೇ ಮಾಡಿ ಅಂತ ಹೇಳ್ಬಿಟ್ಟು ಆ ಥರ ಏನಾದರೂ ಪೇಮೆಂಟ್ ಮಾಡ್ಕೊತಾ ಇದ್ದರೆ ಸೊ ಎಸ್ ಅಂತ ಕೊಡಿ. ಇಲ್ಲ ಯಾವುದು QR ಕೋಡೇ ಯೂಸ್ ಮಾಡ್ತಿಲ್ಲ ಅಂತಂದರೆ ನೋ ಅಂತ ಕೊಡಿ. ಸೊ ನಾನು ಜಸ್ಟ್ ನೋ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕಾಣ್ತಾ ಇರ್ಬೋದು ಬಿಸ್ನೆಸ್ ಡೀಟೇಲ್ಸ್, ಬಿಸ್ನೆಸ್ ಲೊಕೇಶನ್, ಬ್ಯಾಂಕ್ ಡೀಟೇಲ್ಸ್, KYC ಅಂತ ಇದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಸರ್ಚ್ ಏರಿಯಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಲೊಕೇಶನಲ್ಲಿ ತೋರಿಸ್ತಾ ಹೋಗುತ್ತೆ, ಜಸ್ಟ್ ಡಿಸ್ಪ್ಲೇ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅಲೋ ಒನ್ಸ್ ಅಂತ ಕೊಡಿ. ಸೊ ಒನ್ಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಕನ್ಫರ್ಮ್ ಬಿಸ್ನೆಸ್ ಲೊಕೇಶನ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೋರ್ ಅಡ್ರೆಸ್ ಅಂತ ಇದೆ. ಸೊ ನೀವು ಸ್ಟೋರ್ ಅಡ್ರೆಸ್ಸನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ.
ಕೆಳಗಡೆ ಲ್ಯಾಂಡ್ ಮಾರ್ಕ್. ಸೊ ಯಾವ್ದಾದ್ರು ದೇವಸ್ಥಾನ ಆಗಿರ್ಬೋದು, ಯಾವುದಾದ್ರು ನಿಯರ್ ಬೈ ಅಂಗಡಿ ಆಗಿರ್ಬೋದು, ಬೇಕ್ರಿ ಆಗಿರ್ಬೋದು, ಲ್ಯಾಂಡ್ ಮಾರ್ಕನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಸೊ ಇಲ್ಲಿ ಕಾಣ್ತಾ ಇರ್ಬೋದು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಇಲ್ಲಿ ಹಾಕಬೇಕಾಗುತ್ತೆ. ಜಸ್ಟ್ ಪ್ರೊಸೀಡ್ ಟು ಬ್ಯಾಂಕ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಬ್ಯಾಂಕ್ ನೇಮನ್ನು ಇಲ್ಲಿ ಟೈಪ್ ಮಾಡಿ. ಸೊ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ನೀವು ಕಾಣ್ತಾ ಇರ್ಬೋದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೆಲೆಕ್ಟ್ ಸಿಮ್ ಕಾರ್ಡ್ ಅಂತ ಬರ್ತಾ ಇದೆ. ಸೊ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಮೆಸೇಜ್ ಕಳಿಸ್ಬೇಕಾಗುತ್ತೆ ನಾವು, ಜಸ್ಟ್ ಸೆಂಡ್ ಮಾಡಿ. ಸೊ ಆಟೋಮೆಟಿಕ್ ಸೆಂಡ್ ಆಗಿ ಪ್ರೊಸೀಡ್ ಆಗುತ್ತೆ. ಈಗ ಕಾಣ್ತಾ ಇರ್ಬೋದು ಸೊ ಬ್ಯಾಂಕ್ ಡೀಟೇಲ್ಸ್ ಬಂದಿದೆ. ಜಸ್ಟ್ ನೀವು ಅದನ್ನು ನಿಮ್ಮ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಬ್ಯಾಂಕ್ ಅಂತ. ಸೊ ನೀವು ಅಕಸ್ಮಾತ್ ಎರಡೆರಡು ಫೋನ್ಪೇ ಅಕೌಂಟನ್ನು ಹೊಂದಿದ್ರೆ, ಎರಡೆರಡು ಬ್ಯಾಂಕ್ದು ಲಿಂಕ್ ಆಗಿದ್ದರೆ ಸೊ ಎರಡು ಅಕೌಂಟು ಇಲ್ಲಿ ತೋರಿಸ್ತಾ ಇದೆ. ಸೊ ಯಾವುದಾದ್ರು ಒಂದು ಬ್ಯಾಂಕ್ ಅಕೌಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ನಂಬರ್ ಎಲ್ಲ ಕಂಪ್ಲೀಟಾಗಿ ಅದೇ ಸೇವ್ ಆಗಿದೆ. ಜಸ್ಟ್ ನೀವು ಸೆಲೆಕ್ಟ್ ಬ್ಯಾಂಕ್ ಅಕೌಂಟ್ ಟೈಪ್ ಅಂತ ಇದೆ. ನೀವು ಏನು ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಾ ಇರ್ಬೋದು ಸೇವಿಂಗ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ಸೊ ನೀವು ಸೇವಿಂಗ್ ಅಕೌಂಟ್ ಅಂದರೆ ನಿಮ್ಮ ಪರ್ಸ್ನಲ್ ಯೂಸ್ ಮಾಡ್ತಾ ಇದ್ರೆ ಅದು ಸೇವಿಂಗ್ ಅಕೌಂಟು. ಕರೆಂಟ್ ಅಕೌಂಟ್ ಅಂತಂದರೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂಗೆ ಸೊ ಸಿಕ್ಕಾಪಟ್ಟೆ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರೆ ಅದು ಕರೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಅಕಸ್ಮಾತ್ ಕರೆಂಟ್ ಅಕೌಂಟ್ ಏನಾದರೂ ಇಲ್ಲ ಅಂದರೆ ಬಿಸ್ನೆಸ್ ಒಂದು ಅಪ್ಲಿಕೇಶನನ್ನು ಕೊಟ್ಬಿಟ್ಟು ಕರೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕಲ್ಲಿ. ಜಸ್ಟ್ ನೀವು ಸೇವಿಂಗ್ ಅಕೌಂಟ್ ಇದ್ದರೆ ಸೇವಿಂಗ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಕಾಣ್ತಾ ಇರ್ಬೋದು ಪ್ರೊಸೀಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆ. ಸೊ ಅದು ವೆರಿಫೈ ಆಗ್ತಾಯಿದೆ. ವೆರಿಫೈ ಆದ ತಕ್ಷಣ ನಿಮಗೆ ಸೊ ಈ ಥರ ಬರ್ತದೆ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ. ಸೊ ಈಗ ಎಂಟರ್ ದ GST ನಂಬರ್ ಅಂತ ಇದೆ. GST ನಂಬರ್ ಯಾವುದು ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. GST ನಂಬರ್ ಇತ್ತು ಅಂದರೆ GST ನಂಬರನ್ನು ಹಾಕ್ಬಿಟ್ಟು ವೆರಿಫೈ ಕೊಡಬೇಕಾಗುತ್ತೆ. GST ನಂಬರ್ ಸಣ್ಣ ಪುಟ್ಟ ಸ್ಟೋರ್ಗಳಿದ್ದರೆ ಯಾರು GST ನಂಬರ್ ಇಟ್ಕೊಂಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿಪ್ GST ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಸ್ಕಿಪ್ GST ಅಂತ ಇದೆ, ಕನ್ಫರ್ಮ್ ಅಂತ ಕೊಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಾಣ್ತಾ ಇರ್ಬೋದು ಎಂಟರ್ ಯುವರ್ ಪಾನ್ ಅಂತ ಇದೆ. ಸೊ ನಿಮ್ಮ ಪಾನ್ ನಂಬರನ್ನು ಹಾಕಿ. ಇಲ್ಲಿ ಕಾಣ್ತಾ ಇದೆ ನೇಮ್ ಮೆನ್ಷನ್ ಆನ್ ಆಧಾರ್ ಕಾರ್ಡ್ ಅಂತ ಇದೆ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆಯಾ ಅದನ್ನು ಇಲ್ಲಿ ಟೈಪ್ ಮಾಡಿ ಮೆನ್ಷನ್ ಮಾಡಿ. ಡೇಟ್ ಆಫ್ ಮೆನ್ಷನ್ಡ್ ಆನ್ ದಿ ಕಾರ್ಡ್ ಅಂತ ಇದೆ. ಸೊ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನಿದೆಯಾ ಡೇಟ್ ಆಫ್ ಬರ್ತ್ ಅದೇ ಥರ ಇಲ್ಲಿ ಸೊ ಡೇಟ್ ಆಫ್ ಬರ್ತನ್ನು ಟೈಪ್ ಮಾಡಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಪಾನ್ ಏನು ಕಂಪಲ್ಸರಿ ಕೇಳಿಲ್ಲ. ಸೊ ಜಸ್ಟ್ ನೀವು ಪಾನ್ ಇಲ್ಲ ಅಂತಂದ್ರೂ ಕೂಡ ನಡೀತದೆ. ಸೊ ಜಸ್ಟ್ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಪಾನ್ ಇದ್ದರೆ ಜಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಪಾನ್ ಇಲ್ಲ ಅಂತಂದರೆ ಡೋಂಟ್ ಹ್ಯಾವ್ ಪಾನ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಬಿಟ್ಟು ಈ ಥರ ಜಸ್ಟ್ ನೀವು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ಆಗ್ತಾಯಿದೆ. ಸೊ ವೆರಿಫೈ ಆಯಿತು. ಕಂಗ್ರ್ಯಾಚುಲೇಷನ್ ಪಾನ್ ಡೀಟೇಲ್ಸ್ ಅರೌಂಡ್ ಅಂತ ಇದೆ. ಸೊ KYC ಕೇಳ್ತಾ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು ಅಪ್ಲಿಕೇಶನ್ ID ಟೈಪ್ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ನಂಬರ್, ಅದರ್ VID ನಂಬರ್ ಅಂತ ಇದೆ. ಜಸ್ಟ್ ಆಧಾರ್ ಕಾರ್ಡ್ ನಂಬರ್ ಇದೆ, ಆಧಾರ್ ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಜಸ್ಟ್ ಕೆಳಗಡೆ ಆಧಾರ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಜಸ್ಟ್ ನಾನೀಗ ವೋಟರ್ ID ಸೆಲೆಕ್ಟ್ ಮಾಡಿದ್ದೀನಿ. ಸೊ ಅಲ್ಲಿ ಸೆಲೆಕ್ಟ್ ಆಗಿದೆ. ಸೊ ವೋಟರ್ IDಯಲ್ಲಿರುವ ನೇಮನ್ನು ಇಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಕಾಣ್ತಾ ಇರ್ಬೋದು ವೋಟರ್ ID ನಂಬರನ್ನು ಹಾಕಿದ್ದೀನಿ. ಕೆಳಗಡೆ ಅದಾದ ತಕ್ಷಣ ಕಂಪ್ಲೀಟಾಗಿ ಸೊ ಕಾಣ್ತಾ ಇರ್ಬೋದು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ವೆರಿಫೈ ಆಗ್ತಾಯಿದೆ KYC ಡೀಟೇಲ್ಸು. ಸೊ ಈಗ ವೆರಿಫೈ ಆಯಿತು. ಕಂಗ್ರ್ಯಾಚುಲೇಷನ್ ವೋಟರ್ ID ಡೀಟೇಲ್ಸ್ ಈಸ್ ವೆರಿಫೈಡ್ ಅಂತ ಇದೆ. ಸೊ ಈಗ ರಿಕ್ವೆಸ್ಟ್ ನೋ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಟು ಆರ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕಾಣ್ತಾ ಇರ್ಬೋದು ಸೆಟ್ ಆಟೋ ಪೇ ಆ್ಯಂಡ್ ಆರ್ಡರ್ ಅಂತ ಇದೆ. ಜಸ್ಟ್ ನೀವು ಸೆಟ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇ ಅಂದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಪೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಟೋ ಸೆಟ್ ವೆರಿಫೈ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಪಿನ್ ಕೋಡನ್ನು ಕೇಳುತ್ತೆ. ಜಸ್ಟ್ ನೀವು ಪಿನ್ ಕೋಡನ್ನು ಎಂಟರ್ ಮಾಡಿ. ಸೊ ಕಂಪ್ಲೀಟ್ ಪೇ ಆಗುತ್ತೆ. ಜಸ್ಟ್ ಆರ್ಡರ್ ಈಸ್ ಪ್ಲೇಸ್ಡ್ ಅಂತ ಬರುತ್ತೆ. ಸೊ ಇದು ಒಂದು 5 days ಇಲ್ಲ 1 week ಒಳಗಡೆ ನಿಮ್ಮ ಆರ್ಡರ್ PVC ಪ್ರಿಂಟೆಡ್ ಫೋನ್ಪೇ ಸ್ಕ್ಯಾನರ್ ಆಗಿರ್ಬೋದು, ಅಥವಾ ಇಲ್ಲಿ ಕಾಣ್ತಾ ಇರ್ಬೋದು ಬಾಕ್ಸ್ ಟೈಪ್ ಸ್ಪೀಕರ್ ಆಲ್ ಇನ್ ಒನ್ QR ಕೋಡ್ ಅಂತ ಇದೆಯಲ್ಲ. ಸೊ ನೀವು ಜಸ್ಟ್ ಪೇ ಮಾಡಿದ ತಕ್ಷಣ ಇಷ್ಟು ಪೇ ಆಗಿದೆ ಅಂತ ಹೇಳಿ ಸ್ಪೀಕರ್ ಬರುತ್ತಲ್ಲ. ಸೊ ಆ ಫೋನ್ಪೇ ಸ್ಪೀಕರ್ ಕೂಡ ಕಂಪ್ಲೀಟಾಗಿ ಆರ್ಡ್ರ್ ನಿಮ್ಮ ಅಂಗಡಿಗೆ ಬರುತ್ತೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.